ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಮಕರ ರಾಶಿಯವರಿಗೆ ಜೂನ್ ತಿಂಗಳ ಆಗು ಹೋಗುಗಳು ಹೇಗಿದ್ದಾವೆ ಇದನ್ನು ನಾವು ತಿಳ್ಕೊಳ್ಳುವ ಕಾರಣ ಏನು ಅಂದರೆ, ಇದುವರೆಗೆ ಸಪ್ತಮದಲ್ಲಿದ್ದಂತಹ ಅಂಗಾರಕ ತಾನು ಸ್ಫೋಟಕ ಗ್ರಹವಾದ ಕೇತುವಿನೊಂದಿಗೆ ಅಷ್ಟಮದಲ್ಲಿ ಸ್ಥಿತನಾಗುತ್ತಾ ಇದ್ದಾನೆ. ಇದೇ ಜೂನ್ 6ಕ್ಕೆ ಕುಜ ತಾನು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆಯೇ ಮಕರ ರಾಶಿಯವರ ಷಷ್ಠ ಸ್ಥಾನದಲ್ಲಿ ಗುರು, ಮೂರನೇ ಮನೆಯಲ್ಲಿ ಶನಿ ಮತ್ತು ದ್ವಿತೀಯಕ್ಕೆ ರಾಹು ಪದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ನಿಮಗೆ ಉಂಟಾಗಬಹುದಾದ ಶುಭಾಶುಭ ಫಲಗಳು ಹೇಗಿದ್ದಾವೆ ಅಂದರೆ, ದೇಹದಲ್ಲಿ ಯಾವುದಾದರೂ ಒಂದು ಗಾಯ ಉಂಟಾಗಿ ಅದರಿಂದ ರಕ್ತಸ್ರಾವ ಸಂಭವ, ಹಾಗೆ ವಿತ್ತ ನಷ್ಟ, ಮಾನನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಆಕಸ್ಮಿಕವಾಗಿ ಯಾವುದಾದ್ರೂ ಪೀಡೆ ಬಂದು ನಿಮ್ಮನ್ನು ಆವರಿಸುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಮಕರ ರಾಶಿಯವರಿಗೆ. ಇನ್ನು ಧನಹಾನಿ ಎನ್ನುವಂಥದ್ದು, ಇದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವ್ಯಯ ಮಾಡುವ ಯೋಗ ಮಕರ ರಾಶಿಯವರಿಗಿದೆ. ಸಹೋದರ ಕಲಹ ಎನ್ನುವಂಥದ್ದು ಮಕರ ರಾಶಿಯವರಿಗೆ ನಾನು ವಿಶೇಷವಾಗಿ ಗಮನಿಸಿ ಅಂತ ಹೇಳುವುದು, ಸಹೋದರರಲ್ಲಿ ಯಾವುದಾದ್ರೂ ವ್ಯಾಜ್ಯಗಳಿದ್ದರೆ ಅಥವಾ ಅವರಲ್ಲಿ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಕನಿಷ್ಠ 1.5 ತಿಂಗಳು ಅದನ್ನು ನೀವು ಮುಂದೆ ಹಾಕುವುದು ಸೂಕ್ತ. ಆ ಬಳಿಕ ಅದಕ್ಕೆ ಸಕಾಲ ಒಳ್ಳೆ ರೀತಿಯಲ್ಲಿ ಅದು ಪರಿಹಾರ ಆಗುವಂತಹ ಕಾಲ. ಇನ್ನು ದೇಹದಲ್ಲಿ ಆಲಸ್ಯ, ಬುದ್ಧಿ ಚಾಂಚಲ್ಯ, ಸ್ವಜನ ವಿರೋಧ ಎನ್ನುವಂತಹ ಯೋಗ ಫಲಗಳಿದ್ದಾವೆ. ಆದರೆ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಕಾಲವೂ ಇದೇ ಆಗಿದೆ. ಹೇಗೆ ಅಂದರೆ, ಷಷ್ಠದಲ್ಲಿ ಬುಧ ಇರುವ ಕಾರಣ ಧನಧಾನ್ಯ ವೃದ್ಧಿ ಮತ್ತು ಒಳ್ಳೆಯ ವಿದ್ಯಾ ಪ್ರಾಪ್ತಿ ಮತ್ತು ಪ್ರಿಯ ಭೋಜನ ಎನ್ನುವಂತಹ ಕಾಲ ಇದೆ. ಇನ್ನು ತೃತೀಯದ ಶನಿಯ ಕಾರಣದಿಂದ ಸ್ತ್ರೀಭೋಗ, ಸಂತಾನ ಅಪೇಕ್ಷಿಗಳು ಯಾರಾದರೂ ಇದ್ದರೆ ಅವರಿಗೆಲ್ಲ ಸಂತಾನ ಯೋಗ ಮತ್ತು ಇಚ್ಛಿಸಿದ ಎಲ್ಲ ಕಾರ್ಯ ಸಿದ್ಧಿಯಾಗುವಂತಹ ಕಾಲ. ಇಲ್ಲಿ ಬಹಳ ಗಂಭೀರವಾಗಿ ಗಮನಿಸಬೇಕಾದ್ದು, ರಾಶಿಗೆ ಅಧಿಪತಿಯಾದ ಶನಿ ತಾನು ತೃತೀಯ ಸ್ಥಾನದಲ್ಲಿ ಕುಳಿತು ನಿಮಗೆ ಶುಭವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಉಳಿದ ಯಾವುದೇ ಗ್ರಹರು ನಿಮಗೆ ಹಾನಿಯನ್ನು ಉಂಟು ಮಾಡಿದರೂ ಕೂಡ ಅದೆಲ್ಲವನ್ನು ಪರಿಹಾರ ಮಾಡಿ ಶನಿ ತಾನು ಉತ್ತಮ ಫಲವನ್ನು ಕೊಡ್ತಾನೆ. ಬಂಧು ಸನ್ಮಾನ, ಪ್ರಿಯ ದೇವತಾ ದರ್ಶನ ಎನ್ನುವಂತಹ ಯೋಗಗಳು ಮಕರ ರಾಶಿಯವರಿಗಿದೆ. ಹೆಚ್ಚು ಹೆಚ್ಚು ಚಂಡಿಕಾ ಆರಾಧನೆಯನ್ನು ಮಾಡಿ ಎನ್ನುವುದಾಗಿ ಹೇಳ್ತೇನೆ. ಜಯತ್ವಂ ದೇವಿ ಚಾಮುಂಡೆ ಜಯಭೂತಾರ್ತಿ ಹಾರಿಣಿ, ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೆ ಎನ್ನುವ ಚಂಡಿಕಾ ಮಂತ್ರ, ಇದರ ಅನುಷ್ಠಾನ ನಿಮಗೆ ಹೆಚ್ಚು ಹೆಚ್ಚು ಪರಿಣಾಮಕಾರಿ. ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿರ್ತೇನೆ. ಈ ಫಲಗಳು ಕೇವಲ 100ರಲ್ಲಿ 30 ಭಾಗ ಮಾತ್ರ. ಇನ್ನು ಉಳಿದ 70 ನಿಮ್ಮ ಜಾತಕದ ಯೋಗ ಮತ್ತು ದಶಾನುಸಾರಿಯಾಗಿ ಇರುತ್ತೆ. ಅದನ್ನು ನೀವೊಮ್ಮೆ ನೋಡಿಕೊಂಡು ಸೂಕ್ತ ಪರಿಹಾರವನ್ನು ಮಾಡಿ ಶ್ರೇಯೋವಂತರಾಗಿ ಎನ್ನುವುದಾಗಿ ಹಾರೈಸ್ತೇನೆ. ಶುಭವಾಗಲಿ. ಧನ್ಯವಾದಗಳು.